ಅಂದರೆ ಸಾಕಷ್ಟು ಫಂಕ್ಷನ್ಸ್ಗಳು ಕೂಡ ಇರುತ್ತೆ. ಪ್ರತಿ ಸತಿ ಪಾರ್ಲರ್ಗೆ ಹೋಗಿ ಮೇಕಪ್ ಮಾಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಮನಿ ಕನ್ಸ್ಯೂಮಿಂಗ್ ಕೂಡ ಆಗಿರುತ್ತೆ. ಅಂಥ ಟೈಮಲ್ಲಿ ಮನೇಲೇ ಹೇಗೆ ಈಸಿಯಾಗಿ ನೀವು ಪಾರ್ಲರ್ ರೀತಿಯೇ ಮೇಕಪ್ ಮಾಡ್ಕೊಳ್ಬೋದು, ಅದು ವೆರಿ ಸಿಂಪಲ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್. ಫಂಕ್ಷನ್ಸ್ಗಳಿಗೆ ಏನಾದರೂ ಹೋಗಬೇಕಂದ್ರೆ ಫೌಂಡೇಶನನ್ನು ಹಚ್ಕೊಳ್ಳೋದು ವೆರಿ ಕಾಮನ್. ಆದರೆ ಹಚ್ಕೊಂಡ ತಕ್ಷಣ ಅದು ತುಂಬ ಆ್ಯಶ್ ಎಫೆಕ್ಟ್ ಅಂದರೆ ಬೂದಿ ಥರ ಕಾಣಿಸೋದಾಗಿರ್ಬೋದು ಅಥವಾ ಗ್ರೇಷ್ ಆಗಿ ಕನ್ವರ್ಟ್ ಆಗಿರೋದಾಗಿರ್ಬೋದು ಆಗ್ತಾನೆ ಇರುತ್ತೆ. ಅದಕ್ಕೆ ಫೌಂಡೇಶನನ್ನು ಬ್ಲೇಮ್ ಮಾಡೋದಕ್ಕಿಂತ ನಿಮ್ಮ ಸ್ಕಿನ್ನನ್ನು ಕರೆಕ್ಟಾಗಿ ಪ್ರೆಪಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿಕೊಂಡಾಗ ಯಾವುದೇ ರೀತಿ ಫೌಂಡೇಶನ್ ಆಗಿರ್ಬೋದು ನಿಮ್ಮ ಸ್ಕಿನ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಎಲ್ಲದಕ್ಕಿಂತ ಮೊದಲನೇದಾಗಿ ಸಮ್ಮರಲ್ಲಿ ತುಂಬಾ ಸ್ವೆಟ್ ಆಗ್ತಾ ಇರ್ತೀರ, ಹಾಗಾಗಿ ಮೇಕಪ್ ಹೊಟ್ಟೋಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇದಕ್ಕೆ ನಾವೇನು ಮಾಡಬೇಕಂತಂದರೆ ಫ್ರೆಶ್ ಟೋನರ್ಗಳನ್ನ ಸ್ಪ್ರೇ ಮಾಡ್ಕೊಳ್ಳೋದು ಅಥವಾ ಐಸ್ ಕ್ಯೂಬಿಂದ ಒಂದು ಲೈಟಾಗಿ ಮಸಾಜ್ ಮಾಡಿಕೊಂಡು 10 ನಿಮಿಷ ಬಿಟ್ಟು ನಂತರ ಮೇಕಪ್ ಮಾಡ್ಕೊಳ್ಳೋದ್ರಿಂದ ಲಾಂಗ್ ಲಾಸ್ಟಿಂಗ್ ಮೇಕಪ್ ನಿಮ್ದಾಗುತ್ತೆ. ನೆಕ್ಸ್ಟು ಫೇಸ್, ಇವಾಗ ನಾವು ಪ್ರೆಪಿಂಗ್ ಮಾಡ್ಕೊಳ್ಳುವಾಗ ಮಾಯಿಶ್ಚರೈಸರ್ನ ತುಂಬ ಬಳಕೆ ಮಾಡೋದ್ರಿಂದ ಸಮ್ಮರಲ್ಲಿ ಕೂಡ ಜಾಸ್ತಿ ಸ್ವೆಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆಯಿಲಿ ಅಥವಾ ಗ್ರೀಸಿ ಮಾಯಿಶ್ಚರೈಸರ್ಸ್ನ ಯೂಸ್ ಮಾಡೋ ಬದಲಿಗೆ ಲಿಕ್ವಿಡ್ ಮಾಯಿಶ್ಚರೈಸರ್ಸ್ ಅಥವಾ ಜೆಲ್ ಓರಿಯೆಂಟೆಡ್ ಮಾಯಿಶ್ಚರೈಸರ್ಸ್ನ ಯೂಸ್ ಮಾಡೋದ್ರಿಂದ ಮೇಕಪ್ ಕೂಡ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಸ್ವೆಟ್ಟಿಂದಾಗಿ ಪ್ಯಾಚಿ ಆಗುವಂಥದ್ದನ್ನು ಕೂಡ ನಾವು ರೆಡ್ಯೂಸ್ ಮಾಡ್ತಾ ಬರ್ಬೋದು. ಈಗ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ ನಂತರ ಅಥವಾ ಜೆಲ್ ಓರಿಯೆಂಟೆಡ್ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿದ ನಂತರ ನೆಕ್ಸ್ಟು ಸಿಲಿಕಾನ್ ಓರಿಯೆಂಟೆಡ್ ಪ್ರೈಮರ್ಸ್ ಅಂತ ಸಿಗುತ್ತೆ. ಸೊ ಇದನ್ನು ಸಮ್ಮರ್ಗೋಸ್ಕರನೇ ನಾವು ಜಾಸ್ತಿ ಯೂಸ್ ಮಾಡ್ತಿರ್ತೀವಿ. ಈ ಸಿಲಿಕಾನ್ ಪ್ರೈಮರ್ನ ಟಿ ಝೋನ್ ಅಂತ ಏನು ಹೇಳ್ತೀವಿ, ಅಂದರೆ ನೋಸ್ ಏರಿಯಾ ಆಗಿರ್ಬೋದು, ಅಪ್ಪರ್ ಲಿಪ್, ಲೋಯರ್ ಲಿಪ್, ಈವನ್ ಫೋರ್ ಹೆಡಲ್ಲಿ ಕೂಡ ನಾವು ಅಪ್ಲೈ ಮಾಡಿಬಿಟ್ಟು ಜೋರಾಗಿ ಮಸಾಜ್ ಮಾಡಬಾರ್ದು, ಜಸ್ಟ್ ಜೆಂಟಲಾಗಿ ಅಪ್ಲೈ ಮಾಡಿ ನಂತರ ನಾವು ಮೇಕಪ್ ಮಾಡ್ಕೊಳ್ಳೋದ್ರಿಂದ ಸ್ವೆಟ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಫ್ಲಾಲೆಸ್ ಮೇಕಪ್ ನಿಮ್ದಾಗುತ್ತೆ. ವೆರಿ ಫ್ಯೂ ಪ್ರಾಡಕ್ಟ್ಸ್ಗಳಷ್ಟೇ ಸಾಕಾಗುತ್ತೆ. ಮಾಯಿಶ್ಚರೈಸರ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಇವಾಗ ಪ್ರೈಮರ್ ಬಗ್ಗೆ ಆಗಿದೆ. ಇದಾದಮೇಲೆ ಕಲರ್ ಕರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರಿಗೆಲ್ಲ ಅಂಡರ್ ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಪಿಗ್ಮೆಂಟೇಷನ್ ಅಥವಾ ಪಿಂಪಲ್ ಮಾರ್ಕ್ ಇರುತ್ತೆ, ಅವರು ಡೈರೆಕ್ಟಾಗಿ ಫೌಂಡೇಶನ್ ಹಾಕಿದಾಗ ಅದು ಪ್ಯಾಚಿಯಾಗಿ ಕಾಣಿಸೋಂಥ ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲಿ ನಿಮ್ಮ ಸ್ಕಿನ್ ಟೋನ್ಗಿಂತ ಒಂದು ಶೇಡ್ ಡಾರ್ಕ್ ಆಗಿರೋಂಥ, ಎಸ್ ಯು ಹರ್ಡ್ ಇಟ್ ರೈಟ್, ನಿಮ್ಮ ಸ್ಕಿನ್ ಟೋನ್ಗಿಂತ ಒಂದು ಶೇಡ್ ಡಾರ್ಕ್ ಆಗಿರೋಂಥ ಕಲರ್ ಕರೆಕ್ಟರ್ ಅಥವಾ ಕನ್ಸೀಲರ್ನ ತೊಗೊಂಡು ಆ ಏರಿಯಾಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಫುಲ್ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋಂಥ ಅಗತ್ಯ ಖಂಡಿತವಾಗ್ಲೂ ಇರಲ್ಲ. ಎಲ್ಲೆಲ್ಲೆಲ್ಲ ಡಾರ್ಕ್ ಸರ್ಕಲ್ಸ್ ಇರುತ್ತೋ ಅಲ್ಲಿಗೆ ಯೂಸ್ ಮಾಡ್ಕೊಳ್ಬೋದು. ಇನ್ನೂ ಪ್ರೊಫೆಷ್ನಲ್ ಟಚ್ ಬೇಕು ಅನ್ನೋದಾದರೆ ನೀವು ಆರೆಂಜ್ ಕಲರ್ ಕರೆಕ್ಟರ್ಸ್ ಅಂತ ಸಿಗುತ್ತೆ. ಸೊ ಅದು ಕ್ರೀಮಿ ಫಾರ್ಮಲ್ಲಿರುವಂಥ ಆರೆಂಜ್ ಕಲರ್ ಕರೆಕ್ಟರ್ನ ಅಂಡರ್ ಡಾರ್ಕ್ ಸರ್ಕಲ್, ಪಿಗ್ಮೆಂಟೇಷನ್ ಅಥವಾ ಪಿಂಪಲ್ ಮಾರ್ಕ್ ಮೇಲೆ ಅಪ್ಲೈ ಮಾಡಿಕೊಂಡು ನಂತರ ನೀವು ಪೌಡರ್ ಸೆಟ್ಟಿಂಗ್ ಮಾಡ್ಕೊಳ್ಬೇಕು. ಅದಾದಮೇಲೆ ಫೌಂಡೇಶನ್ ಹಾಕೋದ್ರಿಂದ ಮೇಕಪ್ ಗ್ರೇಷ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ಅದನ್ನು ಕೂಡ ನಾವು ರೆಡ್ಯೂಸ್ ಮಾಡ್ತಾ ಬರ್ಬೋದು. ಜೊತೆಗೆ ನಿಮಗೆ ಪ್ಯಾಚಿ ಮೇಕಪ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ನೋಡೋದಕ್ಕೆ ಕೂಡ ತುಂಬ ಫ್ಲಾಲೆಸ್ ಆಗಿ ಕಾಣಿಸ್ತಾ ಇರುತ್ತೆ. ಇನ್ನು ಫೌಂಡೇಶನ್ ಅಂತ ಬರೋಣ. ಸೊ ಯಾವ ರೀತಿಯ ಫೌಂಡೇಶನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಸಮ್ಮರಲ್ಲಿ ಸ್ವೆಟ್ ಪ್ರೂಫ್ ಮೇಕಪ್ ನೀವು ಮಾಡ್ಕೊಳ್ಬೋದು ಅನ್ನೋ ಸೀಕ್ರೆಟ್ ಫಾರ್ಮುಲನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸಾಧಾರಣವಾಗಿ ಕ್ರೀಮಿ ಓರಿಯೆಂಟೆಡ್ ಅಥವಾ ಲಿಕ್ವಿಡ್ ಓರಿಯೆಂಟೆಡ್ ಫೌಂಡೇಶನ್ಸ್ಗಳನ್ನ ಹಚ್ಕೊಂಡಾಗ ತುಂಬ ಹೊತ್ತಿರೋದೇ ಇಲ್ಲ. ಅದರಲ್ಲೂ ಇಷ್ಟೊಂದು ಬಿಸಿಲಿರುವಾಗ ನಾವು ಹಚ್ಕೊಂಡಾಗ ನೀವು ಫಂಕ್ಷನ್ಗೆ ಹೋಗೋಕ್ಕೆ ಮುಂಚೆನೇ ಅದು ಸ್ವೆಟ್ ಔಟ್ ಆಗಿಬಿಟ್ಟಿರುತ್ತೆ. ಇಂಥ ಟೈಮಲ್ಲಿ ಪ್ಯಾನ್ ಕೇಕ್ಸ್ ಅಂತ ಸಿಗುತ್ತೆ ಅಥವಾ ಕೇಕ್ ಓರಿಯೆಂಟೆಡ್ ಫೌಂಡೇಶನ್ಸ್ ಅಂತ ಸಿಗುತ್ತೆ. ಇದನ್ನು ವೆಟ್ ಬ್ಲೆಂಡರಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾ ನೀಟ್ ಫಿನಿಶಿಂಗ್ ಮೇಕಪ್ ನಿಮ್ದಾಗೋದ್ರ ಜೊತೆಗೆ ಪಾರ್ಲರಲ್ಲಿ ನಾವು ಯಾವ ರೀತಿ ಮೇಕಪ್ ಮಾಡ್ತೀವೋ ಅದೇ ರೀತಿ ಮೇಕಪ್ ನೀವು ಮನೆಯಲ್ಲೇ ಕೂಡ ಮಾಡ್ಕೊಳ್ತಾ ಬರ್ಬೋದು. ಸೊ ಪ್ಯಾನ್ ಕೇಕನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡು ಇದಕ್ಕೆ ಎಕ್ಸ್ಟ್ರಾ ಟ್ರಾನ್ಸ್ಲೂಸೆಂಟ್ ಪೌಡ್ರೆಲ್ಲ ಹಾಕೊಳ್ಳೋ ಅಗತ್ಯ ಇರಲ್ಲ, ಮೇಕಪ್ ಫಿಕ್ಸರ್ ಕೂಡ ಹಾಕೊಳ್ಳೋಂಥ ಅಗತ್ಯ ಇರೋದೇ ಇಲ್ಲ. ಜಸ್ಟ್ ಒನ್ ಪ್ಯಾನ್ ಕೇಕ್, ಅಂಡರ್ ಟೋನ್ ಆ್ಯಂಡ್ ಓವರ್ ಟೋನ್ ಅಂತ ಹೇಳ್ತೀವಿ, ಇದನ್ನು ನೀಟಾಗಿ ಫೇಸಿಗೆ ಈವನ್ನಾಗಿ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿ ನಂತರ ನೀವು ಐ ಮೇಕಪ್ ಆ್ಯಂಡ್ ಲಿಪ್ ಮೇಕಪ್ನ ಮಾಡ್ಕೊಳ್ಳೋದ್ರಿಂದ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ 100% ಸ್ವೆಟ್ ಪ್ರೂಫ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿ ಮೇಕಪ್ ಮಾಡಿಕೊಂಡಾಗ ಅದು ಮ್ಯಾಟ್ ಲುಕ್ಕಾಗಿ ಕಾಣಿಸ್ತಾ ಇರುತ್ತೆ. ಕೆಲವ್ರಿಗೆ ಗ್ಲಾಸಿ ಆಗಿರಬೇಕು, ಡ್ಯೂಯಿ ಫಿನಿಶಿಂಗ್ ಇರಬೇಕು ಅಥವಾ ಹೈಲೈಟ್ ಆಗಿ ಕಾಣಿಸ್ಬೇಕು ಅಂತ ಅನ್ನೋರು ನೀವು ಪೌಡರ್ ಓರಿಯೆಂಟೆಡ್ ಹೈಲೈಟರ್ನ ಹಾಕೊಳ್ಳೋದು ಬೆಟರ್ ಇರುತ್ತೆ. ನೆನಪಿರಲಿ, ಯಾವಾಗೆಲ್ಲ ಪ್ಯಾನ್ ಕೇಕ್ ಓರಿಯೆಂಟೆಡ್ ಮೇಕಪ್ ಮಾಡ್ಕೊಳ್ತೀವೋ ಆವಾಗ ಕ್ರೀಮಿ ಓರಿಯೆಂಟೆಡ್ ಬ್ಲಷ್ ಆಗಿರ್ಬೋದು, ಕ್ರೀಮ್ ಓರಿಯೆಂಟೆಡ್ ಕೌಂಟರ್ಗಳನ್ನ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ. ಇದರಿಂದ ಪ್ಯಾಚಿ ಮೇಕಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದರ ಬದಲಿಗೆ ಪೌಡರ್ ಓರಿಯೆಂಟೆಡ್ ಕಾಂಟೋರಿಂಗ್, ಹೈಲೈಟ್ನಿಂಗ್ ಆ್ಯಂಡ್ ಬ್ಲಷ್ನ ಯೂಸ್ ಮಾಡೋದು ತುಂಬಾ ಕ್ಲೆವರ್ ಆಗಿರುತ್ತೆ. ಸೊ ಇದೆಲ್ಲ ಆದಮೇಲೆ ಐ ಮೇಕಪ್ ಕಡೆ ಬರೋಣ. ಐಸಲ್ಲೂ ಕೂಡ ಗ್ರೀಸಿನೆಸ್ ಅಂತ ಹೇಳ್ತೀವಿ, ಅಂದರೆ ಜಿಡ್ಡಿನ ಅಂಶ ಜಾಸ್ತಿಯಾಗಿ ಮೇಕಪ್ ಪ್ಯಾಚಿ ಕಾಣಿಸೋಂಥ ಚಾನ್ಸಸ್ ಸಮ್ಮರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಇಂಥ ಟೈಮಲ್ಲಿ ಮೇಕಪ್ನ ಲಾಂಗ್ ಲಾಸ್ಟಿಂಗ್, ಎಸ್ಪೆಷಲಿ ಐ ಮೇಕಪ್ ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂತಂದರೆ ಐಸ್ ಮೇಲೆ ನಾವು ಫಸ್ಟು
ಕ್ರೀಮ್ ಕನ್ಸೀಲರ್ನ ಅಪ್ಲೈ ಮಾಡ್ಕೋಬೇಕು. ಇದಾದಮೇಲೆ ಡಬಲ್ ಕೋಟ್ ಆಫ್ ಪೌಡರ್ ಅಂತ ಹೇಳ್ತೀವಿ. 2 ಸತಿ ಪೌಡರ್ ಕೋಟ್ನ ಅಪ್ಲೈ ಮಾಡಿ, ಇಲ್ಲಿ ಕಾಂಪ್ಯಾಕ್ಟ್ ಪೌಡರ್ನ ಬೇಕಾದರೂ ಯೂಸ್ ಮಾಡ್ಬೋದು. ಟ್ರಾನ್ಸ್ಲೂಸೆಂಟ್ ಪೌಡರ್ ಅಂತ ಬರುತ್ತೆ, ಅದನ್ನು ಕೂಡ ಅಪ್ಲೈ ಮಾಡೋದ್ರಿಂದ ಕ್ರಿಸ್ಲೈನ್ ಫಾರ್ಮೇಷನ್ ಅಂತ ಏನು ಹೇಳ್ತೀವಿ ಅದು ತುಂಬಾ ಕಡಿಮೆ ಆಗುತ್ತೆ. ನಿಮ್ಮ ಐ ಮೇಕಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಐ ಶ್ಯಾಡೋ ಅಪ್ಲೈ ಮಾಡೋದಕ್ಕೆ ಇಷ್ಟಪಡೋರು ಕ್ರೀಮ್ ಓರಿಯೆಂಟೆಡ್ ಐ ಶ್ಯಾಡೋ ಬದಲಿಗೆ ಪೌಡರ್ ಓರಿಯೆಂಟೆಡ್ ಐ ಶ್ಯಾಡೋಗಳನ್ನ ವಾಟರಲ್ಲಿ ಡಿಪ್ ಮಾಡಿ ಅಥವಾ ಮೇಕಪ್ ಫಿಕ್ಸರಲ್ಲಿ ಒಂದು ಸತಿ ಬ್ರಷ್ನ ಡಿಪ್ ಮಾಡಿ ಆಮೇಲೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ 100% ಸ್ವೆಟ್ ಪ್ರೂಫ್ ಆಗಿ ಕೂಡ ಕನ್ವರ್ಟ್ ಆಗುತ್ತೆ. ನಾವು ಮೇಕಪ್ ಆರ್ಟಿಸ್ಟ್ಗಳು ಬ್ರೈಡಲ್ ಮೇಕಪ್ ಆ್ಯಂಡ್ ಸಿನಿ ಮೇಕಪ್ಪಲ್ಲಿ ಕೂಡ ಈ ಟೆಕ್ನಿಕ್ನ ಮಾಡ್ತಾನೆ ಇರ್ತೀವಿ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡ್ತಾ ಬರ್ಬೋದು. ಇನ್ನು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಐಲೈನರ್. ಸೊ ಐಲೈನರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ನೀವು ಸಮ್ಮರಲ್ಲಿ ತುಂಬಾ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಯಾವುದೋ ಲಿಕ್ವಿಡ್ ಐಲೈನರ್ ಅಥವಾ ಜೆಲ್ ಓರಿಯೆಂಟೆಡ್ ಐಲೈನರ್ಗಳು ಮ್ಯಾಚ್ ಆಗೋದಿಲ್ಲ. ಸಮ್ಮರಲ್ಲಿ ಕೋಲ್ ಐಲೈನರ್ ಅಂತ ಸಿಗುತ್ತೆ. ಇದನ್ನು ಬ್ರಷ್ನ ವಾಟರಲ್ಲಿ ಡಿಪ್ ಮಾಡಿಕೊಂಡು ಕೋಲ್ ಐಲೈನರ್ಸ್ನ ಯೂಸ್ ಮಾಡೋದ್ರಿಂದ ಸ್ವೆಟ್ ಪ್ರೂಫ್ ಆಗಿ ಕೂಡ ಇರುತ್ತೆ, ಜೊತೆಗೆ ಟಿಯರ್ಸ್ ಪ್ರೂಫ್ ಅಂತ ಹೇಳ್ತೀವಿ. ಈಗ ನಾವು ಬ್ರೈಡಲ್ ಮೇಕಪ್ ಮಾಡುವಾಗ ಅದರಲ್ಲಿ ಕಣ್ಣೀರು ಬಂದರೂ ಕೂಡ ಹೋಗದೇ ಇರೋ ಹಾಗೆ ಮಾಡೋಕ್ಕೆ ಯೂಸ್ ಮಾಡೋವಂಥ ಸೀಕ್ರೆಟ್ ಫಾರ್ಮುಲೆನೇ ಕೋಲ್ ಐಲೈನರ್ ಅಂತ. ಸೊ ಈ ಕೋಲ್ ಐಲೈನರ್ಸ್ನ ಯೂಸ್ ಮಾಡೋದ್ರಿಂದ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಆಗಿರೋಂಥ ಐಸ್ ಮೇಕಪ್ ನೀವು ಕೂಡ ಮನೇಲಿ ಈಸಿಯಾಗಿ ಮಾಡ್ಕೊಳ್ಬೋದು. ನೆಕ್ಸ್ಟು ಲಿಪ್ಸ್ಟಿಕ್ ಬಗ್ಗೆ ಬರೋಣ. ಸೊ ಸಮ್ಮರಲ್ಲಿ ಲಿಪ್ಸ್ಟಿಕ್ಸ್ ತುಂಬ ಬೇಗ ಮೆಲ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಬುಲೆಟ್ ಲಿಪ್ಸ್ಟಿಕ್ಸ್ ಬದಲಿಗೆ ನೀವು ಲಿಕ್ವಿಡ್ ಲಿಪ್ ಕಲರ್ಸ್ಗಳನ್ನ ಯೂಸ್ ಮಾಡೋದ್ರಿಂದ 100% ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಸ್ವೆಟ್ ಪ್ರೂಫ್ ಕೂಡ ಆಗಿರುತ್ತೆ, ಯಾವುದೇ ರೀತಿ ಮೆಲ್ಟ್ ಆಗಿ ಸ್ಮರ್ಜ್ ಆಗೋಗುತ್ತೆ ಅನ್ನೋ ಭಯ ಕೂಡ ಇರೋದಿಲ್ಲ. ಆಲ್ರೆಡಿ ಲಿಪ್ಸ್ಟಿಕ್ಸ್ಗೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ, ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ನ ನೀವು ಲಿಪ್ಸ್ಟಿಕ್ಸ್ಗೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀರಾ ಅನ್ನೋದಾದರೆ 1 ಕೋಟ್ ಲಿಕ್ವಿಡ್ ಲಿಪ್ ಕಲರ್ ಹಾಕಿ ಅದ್ರ ಮೇಲೆ ಬೇಕಾದ್ರೆ ನೀವು ಕ್ರೀಮ್ ಓರಿಯೆಂಟೆಡ್ ಲಿಪ್ಸ್ಟಿಕ್ಸ್ನ ಹಾಕೊಳ್ಳೋದ್ರಿಂದ ತುಂಬ ಹೊತ್ತು ಸ್ಟೇ ಆಗುತ್ತೆ. ಹೀಗೆ ಮನೇಲಿ ಸಿಗುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ ಅಥವಾ ಯಾವುದಾದ್ರು ಒಂದು ಒಳ್ಳೆ ಪ್ರಾಡಕ್ಟ್ಸ್ಗೆ ಇನ್ವೆಸ್ಟ್ ಮಾಡೋದ್ರಿಂದ ಯಾವುದೇ ರೀತಿಯ ಪಾರ್ಲರ್ಗೆ ಹೋಗ್ದಿರಾ ಅಥವಾ ಬೇರೆಯವ್ರ ಹೆಲ್ಪೇ ಇಲ್ದಿರ ಮನೇಲೇ ಈಸಿಯಾಗಿ ಸ್ವೆಟ್ ಪ್ರೂಫ್ ಮೇಕಪ್ ನೀವು ಕೂಡ ಮಾಡ್ಕೊಳ್ಬೋದು. ಇದೇ ಥರನೇ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಯೂಟಿ ಅಪ್ಡೇಟ್ಸ್ ನೀವು ಮಾಡ್ಕೋಬೇಕಾ? ಹಾಗಾದರೆ ಫಾಲೋ ಮಾಡ್ತಾ ಇರಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್.